ನಾನು ನನ್ನ ತಂದೆ ತಾಯಿನ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ನೀನೇ ನೋಡ್ತಿದ್ಯಲ್ಲ, ಆದ್ರೆ ಅವ್ರು ನನ್ನ ಮಾತೇ ಕೇಳ್ತಿಲ್ಲ. ಒಂದೇ ಸಮ ಹಠ ಮಾಡ್ತಿದ್ದಾರೆ, ಇಲ್ಲ ನಾವು ಬಂದೇ ಬರ್ತೀವಿ ಅಂತ. ನಾನು ಏನ್ ಮಾಡ್ಲಿ? ನಂಗೆ ಅವ್ರ ಮೇಲೆ ತುಂಬಾ ಕೋಪ ಬರ್ತಿದೆ. ನನ್ ಕೋಪದಲ್ಲಿ ಏನಾದ್ರೂ ಅನ್ಬಿಡ್ತೀನೇನೋ ಅಂತ ಅನ್ನಿಸ್ತಿದೆ. ಅಯ್ಯೋ, ಹಾಗೇನು ಮಾಡ್ಬೇಡ ಅಮ್ಮ. ನಮ್ 4 ಜನರ ಜೀವನ ಇದ್ರಲ್ಲೇ ಇರೋದು. ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಸುಮ್ನೆ ಇರ್ರಿ ನೀವು. ನಮ್ 4 ಜನರ ಬಗ್ಗೆ ಅವ್ರು ಯಾಕೆ ಯೋಚನೆ ಮಾಡ್ಬೇಕು? ನಮ್ಮಿಬ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಲ್ವಾ? ಅವ್ರ ಕಂಡೀಷನ್ಗೆಲ್ಲ ಒಪ್ಕೊಂಡು ಮೈನಾ ಅವ್ರ ಮನೆಗೆ ಹೋಗಿ ಕಷ್ಟನೋ ಸುಖನೋ ಜೀವನ ಮಾಡ್ತಿದ್ದಾಳೆ. ಅದನ್ ಪರೀಕ್ಷೆ ಮಾಡೋ ಹಕ್ಕು ಅವ್ರಿಗಿಲ್ಲ ಅಲ್ವಾ? ಅದ್ ನನಗೆ ಅರ್ಥ ಆಗತ್ತೆ, ಆದ್ರೆ ನಾನು ಏನ್ ಮಾಡ್ಲಿ? ನಾವಿಬ್ರು ಸೇರಿ ಜೀವನ ಮಾಡ್ಬೇಕು ಅಂತಂದ್ರೆ ಮೈನಾ ಇಲ್ಲಿಗೆ ಬರಬಾರ್ದು ಅಂತ ನಮ್ಮ ಅಪ್ಪ ಅಮ್ಮನ ಕಂಡೀಷನ್ ಆಗಿತ್ತು. ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ನೀನ್ ನನ್ನಿಂದ ದೂರ ಆಗ್ತೀಯ ಅಂತ ಅವ್ರ ಆತಂಕ. ನೀವೇ ಏನೇನೋ ಅನ್ಕೊಂಬಿಡಿ. ನನ್ ತಂಗಿ ಬರೋ ಹಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಬರ್ತಿದ್ಲಲ್ವಾ? ನೀವು ನಿಮ್ಮ ಅಪ್ಪ ಅಮ್ಮಂಗೆ ಸಪೋರ್ಟು. ಅಯ್ಯೋ ರಾಧಾ, ಸಪೋರ್ಟ್ ಅಲ್ಲ, ಅವ್ರಲ್ಲಿ ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗೇನ್ ಮಾಡೋದು? ಮೈನಾ ಧ್ರುವನೇ ಇಲ್ಲಿ ಕರ್ಸ್ಬಿಡಣ್ವಾ? ರಾಧಾ, ಅಪ್ಪ ಅಮ್ಮ ಬರ್ತಿರೋದೇ ಅವರಿಬ್ಬರನ್ನ ನೋಡೋದಕ್ಕೆ. ಮೈನಾ ಧ್ರುವ ಇಲ್ಲಿ ಬಂದ್ರೆ ಸರಿ ಹೋಗತ್ತಾ ಹೇಳು? ಅವರಿಬ್ರು ಇಲ್ಲಿ ಬಂದು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಸರ್ಸಮ್ಮ ಏನಾದ್ರೂ ಹೊರಗಡೆ ಹೋದ್ರೆ ಸರಿ ಹೋಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ರೀತಿ ಏನಾದ್ರೂ ಆಗ್ಬಿಟ್ರೆ ನಮ್ ಕೆಲ್ಸ ಸುಲಭ ಆಗುತ್ತೆ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಸಮಸ್ಯೆ ಅಂತೂ ಆಗ್ಬಾರ್ದು. ಮೊದ್ಲೇ ನಾನು ನನ್ ತಂಗಿ ಇದರಿಂದ ಒದ್ದಾಡ್ತಿದ್ದೀವಿ, ಅದ್ರಲ್ಲಿ ಇವ್ರು ಬೇರೆ. ಅಪ್ಪ ಅಮ್ಮ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವಿಬ್ರು ಹೇಗಿದ್ದೀರಾ? ಏನಮ್ಮ ರಾಧಾ, ಇಬ್ರು ಸುಖವಾಗಿದ್ದೀರಾ ತಾನೇ? ಹ್ಞೂ ಅತ್ತೆ, ಇಬ್ರು ಚೆನ್ನಾಗಿದ್ದೀವಿ. ಅಪ್ಪ, ನಾನು ಆಟೋ ದುಡ್ಡು ಕೊಡ್ತೀನಿ, ನೀವು ಒಳಗೋಗಿ ಫ್ರೆಶ್ ಅಪ್ ಆಗಿ. ನೀನೇನ್ ಪೇ ಮಾಡಬೇಡ. ನಾವೀಗ ಸೀದಾ ಮೈನಾ ಮನೆಗೆ ಹೋಗ್ತಾ ಇದೀವಿ. ಅಲ್ಲೇ ಹೋಗಿ ರೆಡಿ ಆಗ್ತೀವಿ. ಏನ್ ಮಾವ ಹೀಗ್ ಹೇಳ್ತಿದ್ದೀರಾ? ಮನೆ ಒಳಗೂ ಬರ್ದೆ ಸೀದಾ ಮೈನನ್ ಮನೆಗೆ ಹೋಗೋಣ ಅಂತಿದ್ದೀರಾ? ಒಳಗಡೆ ಬಂದು ಸ್ನಾನ ಮಾಡಿ ತಿಂಡಿ ಮಾಡಿ ಹೊರಡ್ಬೋದಲ್ವಾ? ಆಮೇಲೆ ಬೇಡಮ್ಮ, ಸೀದಾ ಮೈನಾ ಮನೆಗೆ ಹೋಗಿ ಅಲ್ಲೇ ಎಲ್ಲ ಮುಗಿಸ್ತೀವಿ. ನಮ್ಗೆ ನೀನ್ ಬೇರೆ ಅಲ್ಲ, ಮೈನಾ ಬೇರೆ ಅಲ್ಲ. ನೀನು ಮೈನಾ ಇಬ್ರು ಒಂದೇ. ಅದಕ್ಕೆ ನಾವಿನ್ನೂ ಆಟೋಯಿಂದ ಲಗೇಜ್ ಕೂಡ ಇಳಿಸಿಲ್ಲ. ಅಪ್ಪ, ಅದು ಮೈನಾ ಮತ್ತೆ ಧ್ರುವ ಕೆಲ್ಸಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಬರೋದ್ ಸಂಜೆ ಆಗ್ಬೋದು. ಅಲ್ಲಿವರೆಗೂ ನೀವು ಅದನ್ನ ಯೋಚನೆ ಮಾಡ್ಕೊಂಡೆ ನಾವಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇರೋದು. ಅವರು ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯಕ್ಕಾಗಲ್ಲ. ಅದಕ್ಕೆ ಬೇಗ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ಬೋದು. ಅವರು ಆಮೇಲೆ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು ಅಲ್ವಾ? ಲೇ, ಹತ್ತು ಆಟೋ, ಬೇಗ ಹೋಗೋಣ. ರಾಧಾ, ನೀನು ಹೋಗಿ ರೆಡಿಯಾಗ್ಬಿಟ್ಟು ಬಂದ್ಬಿಡಮ್ಮ. ಮಾವ, 2 ನಿಮಿಷ ಬಂದೆ. ಹಾ, ಬೇಗ ಬರೋಗು. ಏನ್ರಿ ಇದು? ನಾವೇನೋ ಯೋಚನೆ ಮಾಡಿದ್ರೆ ನಿಮ್ಮಪ್ಪ ಅದನ್ನು ಮೀರಿ ಯೋಚನೆ ಮಾಡ್ತಿದಾರಲ್ಲ. ಏನೋ ಪೊಲೀಸ್ ಅವ್ರು ವಿಚಾರಿಸ್ತಾರಲ್ಲ, ಆ ತರ ವಿಚಾರಿಸ್ತಿದ್ದಾರೆ. ಅವರಿಬ್ರು ನಡ್ಕೊಳ್ತಿರೋ ರೀತಿ ನೋಡಿದ್ರೇನೆ ಗೊತ್ತಾಯ್ತದೆ. ಮೈನಾ ಅವರು ಆ ಮನೇಲಿ ಚೆನ್ನಾಗಿಲ್ಲ ಅನ್ನೋ ಅನುಮಾನ ಶುರುವಾಗಿದೆ ಅವ್ರಿಗೆ. ಅದಕ್ಕೆ ಮನೆ ಒಳಗೆ ಹೆಜ್ಜೆ ಹಿಡ್ದಂಗೆ ಹಂಗೆ ಹೋಯ್ತೀನಿ ಅಂತ ಹೇಳ್ತಿರೋದು. ದೇವ್ರೆ, ಇವ್ರು ಅಂದ್ಕೊಂಡಿರೋಂಗೆ ಏನೂ ಆಗದೆ ಇರ್ಲಪ್ಪ. ರಾಧಾ, ಮೊದಲು ನೀನು ಧ್ರುವ ಮೈನಂಗೆ ಫೋನ್ ಮಾಡು, ವಿಷಯ ತಿಳಿಸು. ಮೈನಾ, ನಿಮ್ಮ ಅಕ್ಕನೇ ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ ನೋಡಿ.